ಕರ್ನಾಟಕ ಬೈಕರ್ಸ್ ಕಾರ್ನಿವಲ್ ಅಂತ ಒಂದು ಈವೆಂಟ್ ನಡೀತಾ ಇದೆ. ಎಲ್ಲ ಬಾಯ್ಸ್ ರೆಡಿ ಆಗ್ತಿದ್ದಾರೆ. ಆ ಜಿಂಗ ಲಕ 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 ಎಲ್ಲ ಏನ್ ಮಾಡ್ತಿದ್ದೀರಾ? ಜಸ್ಟ್ ಹಂಗೆ ಒಂದ್ ಸ್ವಲ್ಪ ಚಿಲ್ ಮಾಡಕ್ಕೆ. ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ಫೋಟೋ ಶೂಟ್ ಮಾಡೋದಕ್ಕೆ. ಹಲೋ, ಗುಡ್ ಮಾರ್ನಿಂಗ್ ಮೈ ಯೂಟ್ಯೂಬ್ ಫ್ಯಾಮಿಲಿ. ಇವತ್ತು ಒಂದು ಬೈಕ್ ರೈಡ್ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ನಾನು ಮತ್ತು ನಮ್ಮ ಟೀಮ್ ಜೊತೆ ಪಲ್ಸರ್ ಫಾರ್ಚೂನ್ ಕ್ಲಬ್ ಬಾಯ್ಸ್ ಇವಾಗ ರೆಡಿ ಆಗಿದ್ದಾರೆ. ಇಲ್ಲಿ ನಾವಿರೋದು ಇವಾಗ ನೆಲಮಂಗಲ ರೋಡಲ್ಲಿರೋ ಒಂದು ಫಸ್ಟ್ ಟೋಲ್, ಪಾರ್ಲೇಜಿ ಟೋಲ್ ಹತ್ರ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಇವಾಗ ನಾನು ಅಲ್ಲಿಗೆ ಹೋಗೋಣ ಅಂತ ಹೊರಟಿದ್ದೀನಿ. ಇಲ್ಲಿ ನಮ್ಮ ಬ್ಲೂ ಬರ್ಡ್ ರೆಡಿಯಾಗಿದೆ. ಸ್ವಲ್ಪ ಇವತ್ತು ವಾಶ್ ಮಾಡಿದ್ದೀನಿ. ಹುಡುಗರು ಸ್ವಲ್ಪ ಫೋಟೋಶೂಟ್ ಎಲ್ಲ ಮಾಡೋಣ ಅಂತ ಹೇಳ್ತಿದ್ರು. ಸೊ ಅದಕ್ಕೆ ಒಂದು ಸ್ವಲ್ಪ ನೀಟಾಗಿ ವಾಶ್ ಮಾಡಿದ್ದೀನಿ ಇವತ್ತು ಗಾಡಿನ. ಟೈಮೇ ಸಿಗ್ತಾ ಇರಲಿಲ್ಲ. ಸೊ ಇವಾಗ ನಾನು ಗ್ಯಾದರಿಂಗ್ ಪಾಯಿಂಟ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿಂದ ನಾವು ಒಂದು ಸ್ಮಾಲ್ ರೈಡ್ ತೊಗೊಂಡು ಅಲ್ಲಿಂದ ಸ್ಮಾಲ್ ರೈಡ್ ಮುಗಿಸ್ಕೊಂಡು ಬಂದಿದ್ದಾದಮೇಲೆ ಸ್ವಲ್ಪ ಫೋಟೋಶೂಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಹಂಗೆ ನೋಡ್ತಾ ಇರಿ, ಅಪ್ಡೇಟ್ಸ್ ಕೊಡ್ತೀನಿ. ಇವತ್ತು ತುಂಬ ಚೆನ್ನಾಗಿರುತ್ತೆ. ನಮ್ಮ ಬಾಯ್ಸು ಕ್ರೇಜಿಯಾಗಿರ್ತಾರೆ. ಸೊ ಗೈಸ್, ಇವಾಗ ಗ್ಯಾದರಿಂಗ್ ಪಾಯಿಂಟಿಗೆ ಬಂದಿದ್ದೀನಿ. ನೀವು ನೋಡ್ತಾ ಇದ್ದೀರಲ್ಲ, ನಮ್ಮ ಬಾಯ್ಸ್ ಎಲ್ಲ ಇಲ್ಲಿದ್ದಾರೆ. ಹುಲಿ, ಕರ್ಣಾಸುರ, ಮಿಥುನ್ ಅವರು. ಹಾಯ್ ಬ್ರೋ, ದಯವಿಟ್ಟು ಬರ್ಲೇಬೇಕು. ಸೊ ಇಲ್ಲಿ ನಮ್ಮ ಬೈಕರ್ಸ್ ಕರ್ನಾಟಕ ಬೈಕರ್ಸ್ ಕಾರ್ನಿವಲ್ ಅಂತ ಒಂದು ಈವೆಂಟ್ ನಡೀತಾ ಇದೆ. 3rd and 4th of February. KTPO EPIP ವೈಟ್ ಫೀಲ್ಡ್ ವೆನ್ಯೂ. ದಯವಿಟ್ಟು ಎಲ್ಲರೂ ಬರಬೇಕು ಇದಕ್ಕೆ. ಏನು ಬರೋದು ಚಾರ್ಜಸ್ ಏನಿದೆ ಬ್ರೋ? 1 day 299, 2 days 399, ವಿತ್ ಟಿ ಶರ್ಟ್ ಬಂದು 499. ಸೂಪರ್. ಸೊ ಕಂಪ್ಲೀಟ್ ಡೀಟೇಲ್ಸ್ ಇದರಲ್ಲಿದೆ. ನಾನು ಮತ್ತೆ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಸೊ ಒನ್ ಆಫ್ ದ ಗುಡ್ ಥಿಂಗ್ ಬ್ರೋ, ಐ ನೆವರ್ ಎಕ್ಸ್ಪೆಕ್ಟೆಡ್ ಆಕ್ಚುಲಿ. ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕಮೆಂಟ್ ಮಾಡಿ. ಪಲ್ಸರ್ ಫಾರ್ಚೂನ್ ಕ್ಲಬ್ಗೆ ಜಾಯಿನ್ ಆಗೋರು ದಯವಿಟ್ಟು ಕಮೆಂಟ್ ಮಾಡಿ ಅಂಡ್ ಗೆಟ್ ಇನ್ ಟಚ್ ವಿತ್ ಅಸ್. ಕಾಂಟ್ಯಾಕ್ಟ್ ನಂಬರ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಇಲ್ಲೆಲ್ಲ ಬಾಯ್ಸ್ ರೆಡಿ ಆಗ್ತಿದ್ದಾರೆ. ಆ ಜಿಂಗ ಲಕ 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 ಎಲ್ಲ ಏನ್ ಮಾಡ್ತಿದ್ದೀರಾ? ವೆರಿ ಸಾಮ್ರಾಟ್. ಹೇ ಬ್ರೋ. ಹೈ, ಬ್ರೋ. ಮಾರ್ನಿಂಗ್. ಗುಡ್ ನಮಸ್ತೆ. ಮಾರ್ನಿಂಗ್, ನಮಸ್ಕಾರ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಸೊ ಇಲ್ಲಿ ನೋಡ್ತಿದ್ದೀರಲ್ಲ, ನಮ್ಮ ಬಾಯ್ಸ್ ಸಖತ್ ವಾಶ್ ಮಾಡ್ಕೊಂಡು ತಗೊಂಡ್ಬಂದ್ಬಿಟ್ಟಿದ್ದಾರೆ ಗಾಡಿಗಳು. ಇವಾಗ ನಾವಿರೋದು ಪಾರ್ಲೇಜಿ ಟೋಲ್ ಹತ್ರ. ಮಾರ್ನಿಂಗ್, ಅರ್ಲಿ ಮಾರ್ನಿಂಗ್, ಇವಾಗ ಅರೌಂಡ್ ಒಂದು 8 o'clock ಆಗಿದೆ ಟೈಮು. ತುಂಬ ಚೆನ್ನಾಗಿದೆ. ಇವಾಗ ಬಿಸಿಲು ಸ್ವಲ್ಪ ಲೈಟಾಗಿ ಜಾಸ್ತಿ ಆಗ್ತಿದೆ, ಬಟ್ ಸ್ಟಿಲ್ ಸಂಡೇ ವೈಬ್ನ ಫೀಲ್ ಮಾಡ್ಬೋದು. ಸಂಡೇ ಅಂತಂದ್ರೆ ಒಂಥರ ಹಬ್ಬ ಇದ್ದಂಗೆ. ಇಲ್ಲಿ ಬೇರೆ ಬೈಕ್ ರೈಡರ್ಸ್ ಎಲ್ಲ ಇದ್ದಾರೆ. We are planning to go for a ride towards Kunigal Road. So Kunigal Road ಅಲ್ಲಿ ಇವತ್ತು ಚೆನ್ನಾಗಿರುತ್ತೆ ರೈಡ್ ಮಾಡೋದಕ್ಕೆ ಅಂತ ಹೇಳಿ ಆ ಕಡೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡಿದೀವಿ. ಸಾಮ್ರಾಟ್, ಯಾವ ಕಡೆ ಹೋಗ್ತಿರೋದು ರೈಡ್ ಇವತ್ತು? ಸೊ ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೈಡ್ ಮಾಡೋಣ ಅಂತ. ಆಕ್ಚುಲಿ ಫೋಟೋ ಶೂಟ್ ಇತ್ತು, ಬೈಕರ್ಸ್ ಫೋಟೋ ಶೂಟ್. ಹಾ. ಸೊ ಹಂಗಾಗಿ ಇವತ್ತು ಜಸ್ಟ್ ಹಂಗೆ ಒಂದ್ ಸ್ವಲ್ಪ ಚಿಲ್ ಮಾಡಕ್ಕೆ ಒಂದೇ ಒಂದು ರೈಡ್ ಮಾಡೋಣ. ಏ, ಲುಕಿಂಗ್ ಸೋ ಬೋಲ್ಡ್ ಮ್ಯಾನ್. ಥ್ಯಾಂಕ್ ಯು. ಸೋ ಬೋಲ್ಡ್, ಶಾರ್ಪ್. ಓಕೆ. ಸೊ ಇನ್ನೊಂದ್ 2 ಬೈಕ್ ಬರ್ಬೇಕು, ಅದಕ್ಕೆ ಕಾಯ್ತಾ ಇದೀನಿ. 2 ಬೈಕ್ ಬಂದ್ರೆ ವಿಲ್ ಟೇಕ್ ಎ ಶಾರ್ಟ್ ಸ್ಪಿನ್. ಶೋರ್, ಡೆಫಿನೆಟ್ಲಿ. ಈಗ
ಬ್ರೋ ಅದೇನು 3rd and 4th ಕರ್ನಾಟಕ ಬೈಕರ್ಸ್ ಕಾರ್ನಿವಲ್ ಅಂತ ಒಂದು ಇವೆಂಟ್ ಇದೆಯಲ್ಲ? ಸೊ ಎಸ್, ಬೈಕಿಂಗ್ ಯುನೈಟೆಡ್ ಅಂತ ಬೈಕಿಂಗ್ ಅನ್ಲಿಮಿಟೆಡ್ ಅಂತ ಹೇಳಿ ಒಂದು ಇವೆಂಟ್ ನಡೆಸ್ತಾ ಇದ್ದಾರೆ. ಸೊ ಪ್ರತಿ ವರ್ಷ ಲಾಸ್ಟ್ ಇಯರ್ ಮಾಡಿದ್ರು ಅವರು, ಅಬ್ಸ್ಟಾಕಲ್ ಬೇಸ್ ಆ ಥರದ್ದೆಲ್ಲ. ಸೊ ಹಂಗಾಗಿ 3rd ಮತ್ತೆ 4th ನಿಮ್ಗೊಂದು ಇವೆಂಟ್ ನಡೀತಾ ಇದೆ. ಅವರು ಮಾರ್ದಳ್ಳಿಲಿ ಆರ್ಗನೈಸ್ ಮಾಡಿದ್ದಾರೆ. ಆಕ್ಚುಲಿ ಲಾಸ್ಟ್ ಇವೆಂಟ್ ನಾವು ಲಾಸ್ಟ್ ಅಲ್ಲಿ ಅಟೆಂಡ್ ಮಾಡಿದ ಇವೆಂಟ್ ಬಂದು ಮಿಡ್ ನೈಟ್ ಮ್ಯಾರಥಾನ್ ಅಂತ. 30,000 ರನ್ನರ್ಸ್. ಸೊ ಆ ಇವೆಂಟ್ಸಿಗೆ ನಾವು ವಾಲಂಟಿಯರ್ಸ್ ಆಗಿ ಲೀಡ್ ಮಾಡಿದ್ವಿ. ಸೊ ಮತ್ತೆ ಇನ್ನೊಂದು ಇವೆಂಟ್ ನಡೆಸ್ತಾ ಇದ್ದಾರೆ, ಬೈಕರ್ಸ್ ಅನ್ಲಿಮಿಟೆಡ್ ಅಂತ ಹೇಳಿ. ಇದು ದೊಡ್ಡ ಮಟ್ಟದಲ್ಲಿ ಬ್ಯಾಂಗ್ಳೂರಲ್ಲಿ ದೊಡ್ಡ ಮಟ್ಟದ ಇವೆಂಟ್ ಇದು, ಬೈಕಿಂಗ್ ಕ್ಲಬ್ ಅವ್ರದ್ದು. ಸೊ ಹಂಗಾಗಿ ಅವ್ರು ಆರ್ಗನೈಸ್ ಮಾಡಿ ನಮ್ಮನ್ನೆಲ್ಲ ಬೈಕಿಂಗ್ ಕಮ್ಯುನಿಟಿಯವ್ರನ್ನ ಇನ್ವೈಟ್ ಮಾಡಿದ್ದಾರೆ. ಸೊ ಆ ಇವೆಂಟ್ ಯಾವ ಥರ ಇರುತ್ತೆ ಅಂತಂದ್ರೆ, ನಿಮಗೆ DJ ಪಾರ್ಟೀಸ್ ಇರುತ್ತೆ, ಆಮೇಲೆ ಜುಂಬಾಸ್ ಇರುತ್ತೆ, ಆಮೇಲೆ ಅಬ್ಸ್ಟಾಕಲ್ಸ್ ಇರುತ್ತೆ, ಆಫ್ ರೋಡಿಂಗ್ ಇರುತ್ತೆ, ಆನ್ ಟ್ರ್ಯಾಕ್ ಇರುತ್ತೆ, ಸ್ಲೋ ರೇಸ್ ಇರುತ್ತೆ. ಸೊ ಬೈಕಿಂಗ್ ಸಂಬಂಧಪಟ್ಟಿದಂತ ಎಲ್ಲ ಒಂದು ಇವೆಂಟ್ಸ್ಗಳು ಅವ್ರು ಆರ್ಗನೈಸ್ ಮಾಡಿರ್ತಾರೆ. ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾರೆ ಆಕ್ಚುಲಿ ಅವರು, ಬೈಕಿಂಗ್ ಅನ್ಲಿಮಿಟೆಡ್ ಅವರು. ನೀವು ಅಲ್ಲೇನಾದ್ರು ಬರೋ ಇಂಟ್ರೆಸ್ಟ್ ಇದೆ ದಯವಿಟ್ಟು ಪಿನ್ ಮಾಡಿ ನಮಗೆ ವಾಟ್ಸ್ಆಪ್ ಅಲ್ಲಿ, ನಾವು ಲಿಂಕ್ ಕಳಿಸ್ತೀವಿ. ಈಗ ಏನಾದ್ರು ಇದೆ ಟು ಮೆಸೇಜ್ ಬಿ. ಸೊ ಅದನ್ನ ರೀಚ್ ಮಾಡೋದಾದ್ರೆ ನಮ್ಮ ಕ್ಲಬ್ ಮುಖಾಂತರ ನೀವು ಮಾಡ್ಬೋದು. ಮಾಡಿ ನಮ್ಮ ಜೊತೆಗೆ ನಾವು ಮೀಟಪ್ ಪಾಯಿಂಟ್ ಅಂತ ಹೇಳ್ತೀವಿ, ಆ ಮೀಟಪ್ ಪಾಯಿಂಟಿಗೆ ಬಂದ್ರೆ ನಾವೆಲ್ಲ ಜೊತೆಗೆ ಈವೆಂಟಿಗೆ ಎಂಟ್ರಿ ಆಗ್ಬೋದು. ಪ್ಲೀಸ್ ಡೂ ಫಾಲೋ ಅಂಡ್ ಸಬ್ಸ್ಕ್ರೈಬ್. ಸೊ ನಿಮ್ಗೆ ಈ ತರ ವೆರೈಟಿ ಆದ ಬೈಕಿಂಗ್ ಆಗಲಿ, ಸೊ ಟ್ರಿಪ್ಪಿಂಗ್ ಆಗಲಿ, ಬ್ಲಾಗಿಂಗ್ ಆಗಲಿ, ಸೊ ಕ್ರಿಯೇಟಿವ್ ಆಗಿ ಏನಾದ್ರು ಬ್ಲಾಗ್ ಬೇಕಂದ್ರೆ ದಯವಿಟ್ಟು ಡೂ ಫಾಲೋ. ಓಕೆ, ನೋಡೋಣ ಇವತ್ತು 3rd and 4th ಕರ್ನಾಟಕ ಬೈಕರ್ಸ್ ಕಾರ್ನಿವಲ್ ಅಂತ ಒಂದು ಇವೆಂಟ್ ನಡೀತಾ ಇದೆ. ಅದ್ರ ಬಗ್ಗೆ ಸಾಮ್ರಾಟ್ ಆಲ್ಮೋಸ್ಟ್ ಎಲ್ಲ ಇನ್ಪುಟ್ಸ್ ನ ಕೊಟ್ಟಿದ್ದಾರೆ. ನೀವು ಇನ್ನ ಇನ್ಫಾರ್ಮೇಶನ್ ಬೇಕು ಅಂತಾರೆ ನೀವು ಡೈರೆಕ್ಟ್ ಆಗಿ ಇವೆಂಟ್ಗೆ ಬರಬೇಕು. ಸೊ ತುಂಬಾ ಚೆನ್ನಾಗಿರುತ್ತೆ ಇವೆಂಟ್ ಕೂಡ, ತುಂಬಾ ದೊಡ್ಡ ಮಟ್ಟದಲ್ಲಿ ನಡೀತಾ ಇರುತ್ತೆ ಇವೆಂಟ್. ಹಾಗಾಗಿ ದಯವಿಟ್ಟು ಯಾರಾದ್ರೂ ಇಂಟ್ರೆಸ್ಟ್ ಇರೋರು ಮೆಸೇಜ್ ಹಾಕಿ ಪಿನ್ ಮಾಡಿ. ನಮ್ದು ವಾಟ್ಸಪ್ ಇಲ್ಲ ಇನ್ಸ್ಟಾಗ್ರಾಮ್ ಯಾವ್ದಾದ್ರು ಪಿನ್ ಮಾಡ್ತಾರೆ ಆಯ್ತು. ಸೊ ಮತ್ತೆ ಎಲ್ಲ ಅಲ್ಲಿ ಸಿಗೋಣ. ಎಸ್ ಶೋರ್, ಸಿ ಯು ಗೈಸ್. ಇವಾಗ ಕುಣಿಗಲ್ ರೋಡಲ್ಲಿ ಪೆಟ್ರೋಲ್ ಹಾಕ್ಸೋಣ ಅಂತ ನಿಲ್ಸಿದ್ದೀವಿ. ನಮ್ಮ ಬಾಯ್ಸ್ ಒಂದು ಸ್ವಲ್ಪ ಏನೋ ಫೋಟೋ ಗೀಟೋಸ್ ಎಲ್ಲ ತಕ್ಕೋತಿದ್ದಾರೆ. ಹೆಂಗೆ ಹಿಂದ್ಗಡೆ ಇದ್ದಿದ್ದು ಗಾಡಿ ಪೂರ್ತಿ ಮುಂದ್ಗಡೆ ಬಂತಲ್ಲ. ಎಲ್ಲಿ ಮಾಡೋದು ಅಂತ ಕನ್ಫ್ಯೂಸ್ ಆಗ್ಬಿಟ್ಟಿದ್ದಾರೆ ಬಾಯ್ಸ್.
ಬಿಟ್ಟು ಇನ್ನೇನ್ ಗಾಡಿ ಎತ್ತಿ ಗೇಟ್ ಹಾಕ್ಬಿಟ್ಟು ಎತ್ಬೇಕು ಸರ್ರ ಅಂತ ಬಂದು ಅಡ್ಡ ಕೊಡ್ಬಿಡ್ತಾನೆ. ಸಡನ್ ಆಗಿ ಇಳಿಬಿಟ್ರು ಅವ್ನಿಗೆ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಏನು ಬರೋದು ತಿಂತಿರೋದು? ದಿ ಬೆಸ್ಟ್ ಬೆಸ್ಟ್ ಬ್ರೇಕ್ಫಾಸ್ಟ್. ಯಾಕೋ ಇಲ್ಲ ಇಂಜಿನ್ ಮಾಡ್ತಿಲ್ಲ ಬಂತು ನಮಗೆ ಇವಾಗ. ಸೆಟ್ ದೋಸೆ ಕೊಡ್ರಪ್ಪ ಬೇಗ. ಹೆಂಗಿದೆ ಮಸಾಲೆ ದೋಸೆ? ನೋ ಕಾಮೆಂಟ್ಸ್. ಬೇಡ ನಮ್ದು ಸೆಟ್ಟು. ಕೈ ಯಾಕೋ? ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನು ಬ್ರೋ ಹಿಂಗೆ ಕೇಳ್ತೀರಾ? ಸೊ ಇವಾಗ ಬಿಸಿ ಬಿಸಿ ಸೆಟ್ ದೋಸೆ ಬಂದಿದೆ. ಬಿಸಿ ಬಿಸಿ ಸೆಟ್ ದೋಸೆ. ಏನದು ಬಿಸಿ ಬಿಸಿ? ಪೊಂಗಲ್. ಬಿಸಿ ಮಸಾಲೆ. ಬಿಸಿ ಬಿಸಿ ಮಸಾಲೆ. ಏನೋ ನಿಂದು ಸೆಟ್ ದೋಸೆ. ಸೆಟ್ಟು ಫಿಟ್ಟು. ಫಿಟ್ಟು. ಮಾಡ್ಕೊಂಡಿದ್ಯಾ? ಸೊ ಗೈಸ್, ಇವಾಗ ಉಡುಪಿ ಗ್ರ್ಯಾಂಡಲ್ಲಿ ಬ್ರೇಕ್ಫಾಸ್ಟ್ನ ಮುಗಿಸಿ ಫೋಟೋಶೂಟ್ ಸ್ಟಾರ್ಟ್ ಮಾಡಿದ್ದೀವಿ. ನೋಡ್ತಾ ಇದ್ದೀರಲ್ಲ, ನಮ್ಮ ಮಾಡೆಲ್ಲು ರೆಡಿ ಆಗಿದ್ದಾರೆ, ಮಿಸ್ಟರ್ ಹುಲಿ. ಗೈಸ್, ಇವಾಗ ಫೋಟೋಶೂಟ್ ಮುಗಿಸ್ಕೊಂಡು ಇನ್ನೊಂದು ಲೊಕೇಶನ್ಗೆ ಹೋಗ್ತೀವಿ ಫೋಟೋಶೂಟ್ ಮಾಡೋದಕ್ಕೆ, ಪೀಕಾಕ್ ಲೇಔಟ್ ಅಂತ. ಸೊ ಪೀಕಾಕ್ ಲೇಔಟ್ಗೆ ಹೋದ್ಮೇಲೆ ಯಾವ ಥರ ಇರುತ್ತೆ ಅಲ್ಲಿ, ಒಂಥರ ಅದು ಹೊಸ ಲೇಔಟ್. ಅದು ಪೀಕಾಕ್ ಲೇಔಟು ನಿಯರ್ ಟು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್ ಅದು ಇರೋದು. ಪೀಕಾಕ್ ಲೇಔಟ್ ಅಂತ ಇಲ್ಲಿಗೆ ಬಂದಿದ್ದೀವಿ ಫೋಟೋಶೂಟ್ ಮಾಡೋಣ ಅಂತ. ನೋಡ್ತಾ ಇದ್ದೀರಾ, 2-3 ವಿಕೆಟ್ ಬಂದಿದೆ, ರೆಸ್ಟ್ ಮಾಡ್ತಿದ್ದಾರೆ. ಅಲ್ಲಿ ಸ್ಟಾರ್ಟ್ ಮಾಡಿದ್ದು ಇಲ್ಲಿಗೆ 10 ನಿಮಿಷಕ್ಕೆ ಬಂದಿದ್ದೀವಿ ಎಲ್ಲನ. ಇನ್ನೂ ಒಂದು 2-3 ಬೈಕ್ಗಳು ಬರಬೇಕು, ವೆಯ್ಟ್ ಮಾಡ್ತಾ ಇದ್ದೀವಿ. ಅವ್ರು ಬರ್ತಿದ್ದಂಗೆ ಇಲ್ಲೂ ಒಂದ್ಸಲ ನೀಟಾಗಿ ಬ್ಯೂಟಿಫುಲ್ ಆಗಿದೆ ಇದೆಲ್ಲ ಪ್ಲೇಸು. ರೋಡ್ಗಳೆಲ್ಲ ನೋಡಿ ಎಷ್ಟು ವೈಡ್ ಆಗಿದೆ ಅಂತ. ನಿಮ್ಗೇನಾದರೂ ಲೊಕೇಶನ್ ಬಗ್ಗೆ ಡೀಟೇಲ್ಸ್ ಬೇಕು ಅಂದರೆ ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರು ಆಪೋಸಿಟ್ ಬರಬೇಕು ನೀವು. ಈ ಕಡೆ ರೋಡ್ ದಾಟ್ ಬಂದರೆ ಸ್ವಲ್ಪ ಒಳಗಡೆ ಬಂದರೆ ಇದು ಪೀಕಾಕ್ ಲೇಔಟ್ ಅಂತ ಸಿಗುತ್ತೆ ನಮಗೆ. ಅಲ್ಲಿ ಯಾರಾದರೂ ಕೇಳಿದ್ರೆ ಹೇಳ್ತಾರೆ. ತುಮಕೂರು ರೋಡು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್ ಆಪೋಸಿಟ್. ಓಕೆ, ಸೊ ನೀವು ಇಲ್ಲಿಗೆ ಬಂದರೆ ನೋಡಿ ಎಷ್ಟು ಬ್ರಾಡ್ ಆಗಿದೆ ರೋಡ್ಸ್ ಅಂತ ತೋರಿಸ್ತೀನಿ ನಾನು. ಎಷ್ಟು 80 ಫೀಟಾ ಬ್ರೋ ಇದು? 80 ಫೀಟ್ಗಿಂತ ಜಾಸ್ತಿ ಇದೆ ಅನ್ಸುತ್ತಲ್ಲ. 60 ಫೀಟಾ? ಐ ಡೋಂಟ್ ನೋ, ಇದು 60 ಫೀಟಾ 80 ಫೀಟೋ ಗೊತ್ತಿಲ್ಲ. ಬಟ್ ರೋಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. ಮತ್ತು ಸುತ್ತ ಮರಗಳು, ಏಕ ಮರಗಳಿರುತ್ತೆ ಆ ಕಡೆ ಈ ಕಡೆ ರೋಡ್ ಅಕ್ಕಪಕ್ಕ. ಸೊ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಫೋಟೋಶೂಟ್ ಮಾಡೋದಕ್ಕೆ. ಅಲ್ಲಿ ಯಾವುದೋ ಇನ್ನೊಂದು ಗ್ಯಾಂಗ್ ಬಂದಿದೆ, ಅಲ್ಲಿ ಫೋಟೋಶೂಟ್ ಮಾಡ್ತಿದ್ದಾರೆ ಅಂತ ಅನಿಸಿದೆ. ಸೊ ನಾವು ಕೂಡ ಆ ಕಡೆಯಿಂದ ಒಳಗಡೆಗೆ ಹೋಗ್ಬೋದು. ಮುಂದೆ ಹೋಗ್ಬಿಟ್ಟು ಅಲ್ಲಿ ಲೆಫ್ಟಿಗೆ ಹೋದರೆ ಇನ್ನೊಂದು ರೋಡ್ ಸಿಗುತ್ತೆ ಲೇಔಟ್ಗೆ. ಅಲ್ಲಿ ಹೋಗ್ಬಿಟ್ರೆ ಅಲ್ಲೂ ಕೂಡ ಚೆನ್ನಾಗಿದೆ ಲೊಕೇಶನ್ಸು. ಗ್ರೀನರಿ ಎಲ್ಲ ಇದೆ, ಮರಗಳಿರುತ್ತೆ, ಯಾರೂ ಓಡಾಡಲ್ಲ. ಸೊ ತುಂಬ ಪೀಸ್ಫುಲ್ಲಾಗಿರುತ್ತೆ ಇಲ್ಲಿ ಫೋಟೋಶೂಟ್ ಮಾಡೋಕ್ಕೆ. ಚೆಚ್ಚಾಡ್ಕೊಂಬಂದ್ಬಿಟ್ರೆ ಗುರು, ಅಯ್ಯೋ ದೇವ್ರೆ. ಹಂಗೇನಿಲ್ಲ, ನಾವು 20 ಗಾಡಿ ಅಂತ
120 ಮೇಲೆ 120 ಕೆಳಗಡೆ ಇಳ್ದೇ ಇಲ್ಲ ಅಂತ ಹೇಳಿ ಬ್ರೋ. 120ಗಿಂತ ಕೆಳಗಡೆ ಇಳ್ದೇ ಇಲ್ಲ ಗಾಡಿ. ಫುಲ್ ಬಿಸಿ ಆಗ್ಬಿಟ್ಟೈತೆ ನೋಡಿ 10 ನಿಮಿಷಕ್ಕೆ. ನೋಡಿ ನಮ್ಮ ಬಾಯ್ಸು ಸೀರಿಯಸ್ ಆಗಿ ಫೋಟೋಶೂಟ್ ಮಾಡ್ತಾವ್ರೆ ಸಾಮ್ರಾಟಲ್ಲಿ. ನನ್ ಅದರ್ ದನ್ ಮಿಸ್ಟರ್ ಹುಲಿ. ನೋಡಿ ಇವಾಗ ನಮ್ಮ ಸಾಮ್ರಾಟ್ ಅವರು ಫುಲ್ ಸೀರಿಯಸ್ ಆಗಿ ಫೋಟೋಗ್ರಫಿ ಮಾಡ್ತಾ ಇದ್ದಾರೆ. ಮಿಸ್ಟರ್ ಹುಲಿ ಅವ್ರದ್ದು ಕ್ಯಾಮ್ರಾಮ್ಯಾನ್ ಸಾಮ್ರಾಟ್ ಜೊತೆ ಮುಸ್ತಫಾ ಗ್ಯಾಂಗ್ PFC. ಸ್ವಲ್ಪ ಪೋಸ್ ಕೊಡಕ್ಕೆ ಹೊಳ್ತಿಲ್ಲ. ಈಗ ಮಿಸ್ಟರ್ ಸಾಮ್ರಾಟ್ ಅವರು ಪೋಸ್ ಕೊಡ್ತಿದ್ದಾರೆ. ಒಬ್ರ ಇಬ್ರ ಫೋಟೋಗ್ರಾಫರ್ಸ್ ನೋಡಿ ಸೈಕ್ ಆಗ್ಬಿಡ್ತೀರ ನೀವು ಅಂತ ಒಬ್ರು. ಇವ್ರು ನೋಡಿ ಫುಲ್ ನೆಲದಲ್ಲಿ ಹಿಡ್ಕೊಂಡು ಗ್ರೌಂಡ್ ಶಾಟ್ ಹೊಡಿತಾವ್ರೆ. ನೀವೇನ್ ಮಾಡ್ತಿದ್ದೀರಾ? ತೆಗಿತಾ ಇದೀವಿ ಫೋಟೋ. ಬರೀ ಇಂಥದೆಯ. ನೀವೇನ್ ಮಾಡ್ತಿದ್ದೀರಾ ರಮೇಶ್? ಫೋನ್ ನೋಡ್ತಿದ್ದೀರಾ? ಆಯ್ತಾ ಫೋಟೋಗ್ರಫಿ? ಏನಾಗಿದೆ ಫೋಟೋ ನೋಡಿ. ಎಲ್ಲಿ ಬ್ರೋ ಫೋಟೋ ತೋರಿಸಿ. ಯಾರಿದು ಹೀರೋ? ಯಪ್ಪ ಹಿಂಗೆ ಸೂಪರ್. ಗೂಗಲ್ ಅಲ್ಲ ನಿಮ್ಮದು ಪಿಕ್ಸೆಲ್? ಗೂಗಲ್ ಪಿಕ್ಸೆಲ್ ಫೋನಲ್ಲೇ ಈ ಲೆವೆಲಿಗೆ ಫೋಟೋ.